ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಮಾಡ್ತೇನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಒಂದು ಹೊಸ ಸಭೆ ಸ್ಥಾಪನೆ ಆಗಿದ್ದನ್ನು ನಾವು ನೋಡ್ಬೋದು. ಅದನ್ನು ಈಗಲೂ ಕೂಡ ಪೆಂಟೆಕಾಸ್ಟಲ್ ಸಂಡೇ ಅಥವಾ ಪಂಚಾಶತಮ ದಿನದ ರವಿವಾರ ಅನ್ನೋದಾಗಿ ನಾವು ಆಚರಣೆ ಮಾಡೋದನ್ನು ಅನೇಕ ಸಭೆಗಳಲ್ಲಿ ನಾವು ನೋಡಿದ್ದೇವೆ. ಈ ಸ್ಪೆಷಲ್ ಆಗಿ ಈ ದಿನವನ್ನ ನಾವು ಆಚರಣೆ ಮಾಡುವಾಗ ಅನೇಕ ಚರ್ಚ್ಗಳಲ್ಲಿ ಪಾಸ್ಟರ್ಸ್ ಅನೇಕ ವಿಷಯಗಳನ್ನ ಹೇಳ್ತಾರೆ, ಅನೇಕ ವಿಷಯಗಳನ್ನ ಹೇಳಿ ಸಭಿಕರನ್ನ ಪ್ರೋತ್ಸಾಹ ಮಾಡ್ತಾರೆ. ಅದ್ರ ಕೆಲವು ವಿಷಯಗಳನ್ನ ನಾವು ಧ್ಯಾನಿಸೋಣ. ನಾವು ಮೊದಲು ಈ ವಾಕ್ಯವನ್ನು ಓದಿದ್ದೇವೆ, ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಇವತ್ತು ಮತ್ತೊಮ್ಮೆ ಈ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಇದುವರೆಗೆ ಅರ್ಥ ಮಾಡಿಕೊಂಡಿದ್ದು ಸರಿಯಾಗಿದೆಯಾ ಅಥವಾ ಬೇರೆ ಏನಾದರೂ ಈ ವಾಕ್ಯದಿಂದ ನಾವು ಕಲಿಯಲಿಕ್ಕೆ ಸಿಗುತ್ತಾ ಅನ್ನೋದನ್ನು ನಾವು ನೋಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭ ಮಾಡೋಣ. ಪರಿಶುದ್ಧ ದೇವರ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆಪ್ಪ, ಇವತ್ತು ನಾನು ಹೇಳಲಿಕ್ಕಿರುವಂಥ ವಾಕ್ಯಗಳು, ಹೇಳಲಿಕ್ಕಿರುವಂಥ ವಿಷಯಗಳು ಸ್ವಾಮಿ, ಅದು ನನ್ನ ಜ್ಞಾನದಿಂದ ಬರುವಂಥ ವಿಷಯಗಳಾಗಿರಬಾರ್ದು, ಬದಲಾಗಿ ಅದು ನಿನ್ನ ಪವಿತ್ರಾತ್ಮನ ಜ್ಞಾನವಾಗಿರಬೇಕು ಸ್ವಾಮಿ. ಕರ್ತನೆ, ಕೇಳುವಂಥವರ ಕಿವಿಗಳನ್ನು ನೀನು ತೆರೆ ಮಾಡು, ಹೇಳುವಂಥ ವಿಷಯಗಳನ್ನು ಗ್ರಹಿಸಿಕೊಳ್ಳಲಿಕ್ಕೆ ಬೇಕಾದಂಥ ಮನಸ್ಸನ್ನು ಅವರಿಗೆ ಕೊಡು ಸ್ವಾಮಿ. ನೀನು ಕೊಡು ನಿನ್ನ ವಾಕ್ಯವನ್ನು, ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತೆರೆದ ಮನಸ್ಸಿನಿಂದ ಅಂಗೀಕರಿಸಲಿಕ್ಕೆ ಬೇಕಾದಂಥ ಮನಸ್ಸನ್ನು ನಮ್ಮೆಲ್ಲರಿಗೆ ಕೊಡು ಸ್ವಾಮಿ. ನೀನು ಕಾಪಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸೊ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯವನ್ನು ನಾವು ಓದುವಾಗ ಕೆಲವರು ಎಸ್ಪೆಷಲಿ ವರ್ಷಿಪ್ ಮಾಡುವಾಗ, ಆರಾಧನೆ ಮಾಡುವಾಗ ಅವರು ಸಭಿಕರನ್ನ, ಅಂದರೆ ಸಭೆಯ ವಿಶ್ವಾಸಿಗಳನ್ನ ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ಏನಂತ, ಇವತ್ತು ಪಂಚಾಶತಮ ದಿನದಲ್ಲಿ ಬಂದಂಥ ಬಿರುಗಾಳಿ ಇವತ್ತು ಬರಬೇಕು ಅಂತ. ಪ್ರೇಯರ್ ಆದಮೇಲೆ ಪ್ರಾರ್ಥನೆ ಕೂಡ ಮಾಡ್ತಾರೆ. ಏನಂದ್ರೆ ಅಗ್ನಿ ಅಭಿಷೇಕ ಇವತ್ತು ಉಂಟಾಗಬೇಕು, ಅಗ್ನಿ ಇಳಿದು ಬರಲಿ, ಅಗ್ನಿ 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 ಅಂತ. ಇನ್ನು ಕೆಲವರು ಹೇಳ್ತಾರೆ, ಪ್ರಸಂಗ ಮಾಡುವಾಗ ಪೇತ್ರ ಒಬ್ಬ ಪ್ರಸಂಗ ಮಾಡಿ 3,000 ಜನ ರಕ್ಷಣೆ ಹೊಂದಿದ್ರು ಅಂತ. ಇನ್ನು ಕೆಲವರು ಸ್ಪೆಷಲ್ ಆಗಿ ಒಂದು ವರ, ಪವಿತ್ರಾತ್ಮನ ಅನ್ಯ ಭಾಷೆ ವರದ ಬಗ್ಗೆ ಅವರು ಮಾತಾಡ್ತಾರೆ. ಈ ಸ್ಥಳದಲ್ಲಿ ಅನ್ಯ ಭಾಷೆ ಮಾತಾಡಿದ್ರು, ಇವತ್ತು ನೀವು ಕೂಡ ಅನ್ಯ ಭಾಷೆ ಮಾತಾಡಬೇಕು, ನೀವು ಅನ್ಯ ಭಾಷೆ ಮಾತಾಡಿ, ಅನ್ಯ ಭಾಷೆಗೋಸ್ಕರ ಬೇಡ್ಕೊಳ್ಳಿ ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಾಕ್ಯಗಳ ಅರ್ಥ ಏನು ಅನ್ನುವಂಥದ್ದನ್ನು ನಾವು ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ಬಿರುಗಾಳಿ ಬೀಸ್ತು, ಅಗ್ನಿ ಇಳಿದು ಬಂತು, ಈ ವಿಷಯ. ಎರಡನೇದಾಗಿ ಅನ್ಯ ಭಾಷೆಯ ವಿಷಯ. ಮೂರನೇದಾಗಿ ಪೇತ್ರನ ಮುಖಾಂತರ, ಪೇತ್ರ ಒಬ್ಬ ಅವನು ಪ್ರಸಂಗ ಮಾಡಿದ ಆ ಪ್ರೀಚ್ನ ಮುಖಾಂತರ 3,000 ಜನ ರಕ್ಷಣೆ ಹೊಂದಿದ್ರು. ಈ ವಾಕ್ಯಗಳನ್ನು, ಈ ಪಾಯಿಂಟ್ಸ್ಗಳನ್ನು ನಾವು ಧ್ಯಾನ ಮಾಡೋಣ. ಸೊ ನಾವು ಮೊದಲು ಇದನ್ನು ಓದೋಣ. ಈ ವಾಕ್ಯ ಏನು ಹೇಳುತ್ತೆ ಅದನ್ನು ಓದಿ ಅದನ್ನು ನಾವು ವಿವರವಾಗಿ ತಿಳ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಅದರ 2 ಮತ್ತು 3ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಈ ವಾಕ್ಯವನ್ನು ಓದುವಾಗ ನಮ್ಗೇನನ್ಸುತ್ತೆ, ಆ ಸ್ಥಳದಲ್ಲಿ ಬಿರುಗಾಳಿ ಬೀಸ್ತು, ಬೆಂಕಿ ಇಳಿದು ಬಂತು, ಎಲ್ಲರ ಮೇಲೆ ಕೂರ್ತು ಅಂತ. ಆದರೆ ಈ ವಾಕ್ಯವನ್ನು ನಾವು ಸೂಕ್ಷ್ಮವಾಗಿ ನಾವು ಓದುವಾಗ ನಾವು ಇಲ್ಲಿ ಏನನ್ನ ತಿಳ್ಕೊಳ್ಬೋದು. ಏನಿದೆ ಇಲ್ಲಿ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ, ಅಂದರೆ ಬಿರುಗಾಳಿ ಬೀಸುವ ಹಾಗೆ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಳ್ತು. ಬಿರುಗಾಳಿ ಬೀಸುತ್ತದೋ ಎಂಬಂತೆ ಅನ್ನುವಾಗ ಅದು ಒಂದು ಹೋಲಿಕೆ ಮಾಡ್ತಿರುವಂಥದ್ದು. ಅಲ್ಲಿ ಕೇಳಿಸಲ್ಪಟ್ಟ ಸ್ವರ ಅಥವಾ ಕೇಳಿಸಲ್ಪಟ್ಟಂಥ ಆ ಶಬ್ದ ಏನಿದೆ ಅದು ಆ ರೀತಿಯಂತ ಬಿರುಗಾಳಿ ಬೀಸುವ ಶಬ್ದದ ಹಾಗಿತ್ತು ಎಂಬುದಾಗಿ ನಾವು ಇಲ್ಲಿ ಕಲಿಬಹುದು. ಮತ್ತೆ ಅದರ ಮುಂದೆ ಓದುವಾಗ, ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ, ಅಂದ್ರೆ ಲಿಟ್ರಲಿ
ಉರಿಯಂತಿದ್ದ ಅಂದ್ರೆ ಬೆಂಕಿ ಹಿಡಿದು ಬಂದಿದ್ದಲ್ಲ, ಬದಲಾಗಿ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಅಲ್ಲಿ ಕಾಣಿಸ್ತಂತೆ. ಇಂಗ್ಲಿಷ್ನಲ್ಲಿ ಇದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ಓದುವಾಗ ಆಸ್ ಆಫ್ ಫೈರ್ ಅಂತ ಇದೆ. ಅಂದ್ರೆ ಬೆಂಕಿಯ ಹಾಗೆ ಇರುವ ನಾಲಿಗೆಗಳು, ಬೆಂಕಿಯ ನಾಲಿಗೆಗಳಲ್ಲ, ಬೆಂಕಿಯ ಹಾಗೆ ಇರುವ ನಾಲಿಗೆಗಳು. ಇದರ ಅರ್ಥ ಏನು? ಬೆಂಕಿಯ ನಾಲಿಗೆಗಳ ಹಾಗೆ ಅಂದ್ರೆ, ಅಥವಾ ಬೆಂಕಿಯ ಹಾಗೆ ಇರುವ ನಾಲಿಗೆಗಳು ಇಳಿದು ಬಂತು ಅನ್ನುವಂಥದ್ರ ಅರ್ಥ ಏನು? ನಾವು ಅನೇಕ ಬಾರಿ ವರ್ಷಿಪ್ ಮಾಡುವಾಗ ಅಥವಾ ಪ್ರಾರ್ಥನೆ ಮಾಡುವಾಗ ನಾವು ಹೇಳ್ತೀವಿ ಏನು, ಅಗ್ನಿಯಿಂದ ತುಂಬಿಸು ಅಥವಾ ಬೆಂಕಿಯಾಗಿ ಇಳಿಯಲಯ್ಯ ಅಂತ ನಾವು ಹಾಡು ಹೇಳ್ತೀವಿ. ಮತ್ತೆ ಪ್ರಾರ್ಥನೆ ಮಾಡುವಾಗ ಅಗ್ನಿ ಇಳಿದು ಬರಲಿ, ಅಗ್ನಿ ಇಳಿದು ಬರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಏನ್ ಡಿಫ್ರೆನ್ಸ್ ಏನು? ಅಗ್ನಿ ಇಳಿದು ಬರುವಂತ ಡಿಫ್ರೆನ್ಸ್ ಅಥವಾ ಅಗ್ನಿಯ ಹಾಗೆ ಇರುವ ನಾಲಿಗೆ ಇಳಿದು ಬರುವಂತ ಅರ್ಥ ಏನು? ಇಲ್ಲಿ ಬರ್ದಿರುವಂತದ್ದು ಏನ್ ಬರ್ದಿದೆ? ಆಕ್ಚುಲಿ ನೀವು ನೋಡ್ತಿರುವಂತ ನನಗೆ ಹೇಳಿ, ಎಷ್ಟು ಜನ ನಾವು ಪವಿತ್ರಾತ್ಮನ ಪಾರಿವಾಳ ಇಳಿದು ಬರ್ಲಿ ಅಂತ ನಾವು ಕರೆದಿದ್ದೀವಿ? ಇಲ್ಲ ಅಲ್ಲ. ಯಾವತ್ತು ನಾನು ಇದುವರೆಗೂ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ನಾನು ನೋಡಿಲ್ಲ. ಅಪ್ಪ ನಿನ್ನ ಪಾರಿವಾಳ ಇಳಿದು ಬರ್ಲಿ ಸ್ವಾಮಿ, ನಿನ್ನ ಪಾರಿವಾಳ ಇಳಿದು ಬರ್ಲಿ ಅಂತ ಯಾರು ಪ್ರಾರ್ಥನೆ ಮಾಡಿಲ್ಲ. ಆದ್ರೆ ಅಗ್ನಿ ಇಳಿದು ಬರ್ಲಿ ಅಂತ ಪ್ರಾರ್ಥನೆ ಮಾಡಿರೋದನ್ನ ನೋಡಿದ್ದೇನೆ. ಸೊ ಏನು ಈ ವಾಕ್ಯ ಏನ್ ಹೇಳುತ್ತೆ? ನಾವು ಮತ್ತಾಯನ ಬರೆದ ಸುವಾರ್ತೆ ಅದರ ಐ ಥಿಂಕ್ 3ನೇ ಅಧ್ಯಾಯ, ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಆದಂತ ವಿಷಯವನ್ನು ನಾವು ಓದಬಹುದು. 3ನೇ ಅಧ್ಯಾಯ ಅದರ 16ನೇ ವಾಕ್ಯ ಏನ್ ಬರ್ದಿದೆ ಇಲ್ಲಿ? 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡು. ಇಲ್ಲಿ ಕೂಡ ಹೋಲಿಕೆ ಮಾಡಿ ವಾಕ್ಯ ಹೇಳ್ತಾ ಇದೆ. ಏನಂತೆ, ದೇವರ ಆತ್ಮ ಯಾವ ರೀತಿ ಇಳಿದು ಬಂತಂದ್ರೆ ಪಾರಿವಾಳದ ಹಾಗೆ ಇಳಿದು ಬಂತು. ಪಾರಿವಾಳ ಇಳಿದು ಬರಲಿಲ್ಲ, ಬದಲಾಗಿ ಪಾರಿವಾಳದ ಹಾಗೆ ದೇವರ ಆತ್ಮ ಇಳಿದು ಬಂತು ಅಂತ. ಇದರ್ಥ ಏನು ಗೊತ್ತಾ? ಪಾರಿವಾಳ ಅಂದ್ರೆ ನಾವು ಇದೇ ಮತ್ತಾಯನ ಸುವಾರ್ತೆ ಅದರ 10ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡ್ಬೋದು. ಏನಿದೆ ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೊಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಏನಂತೆ? ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕಂತ. ನಾವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ಈ ವಾಕ್ಯವನ್ನು ನೋಡುವಾಗ, ಈ ವಾಕ್ಯ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಹೇಗಿದೆ ಅಂದ್ರೆ ಇನ್ನೋಸೆಂಟ್ ಅಂತ ಇದೆ. ಅದೇ ಒರಿಜಿನಲ್ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಅಕೆಯೋಯಿಯೋಯ್ ಅಂತ ಇದೆ. ಇದಕ್ಕೆ ಯೂಸ್ ಮಾಡಿರುವಂತ ಪದದ ಅರ್ಥ ಏನೋ ಮಿಶ್ರಣ ಇಲ್ಲದ್ದು ಅಂತ, ಅಂದ್ರೆ ಶುದ್ಧವಾದದ್ದು ಅನ್ನುವಂತ ಅರ್ಥ ಕೊಡುತ್ತೆ. ಯೇಸು ಸ್ವಾಮಿಯ ಸೇವೆಯನ್ನು ನಾವು ನೋಡುವಾಗ, ಯೇಸು ಸ್ವಾಮಿಯ ಜೀವನವನ್ನು ನಾವು ನೋಡುವಾಗ ಅದೊಂದು ನಿರ್ಮಲವಾದ ಜೀವನ, ಶುದ್ಧವಾದ ಜೀವನವಾಗಿತ್ತು. ಈ ಗುಣವನ್ನ ಇಲ್ಲಿ ಹೇಳ್ತಾ ಇರೋದು. ಪವಿತ್ರಾತ್ಮನ ಆ ಗುಣ ಯೇಸು ಸ್ವಾಮಿಯಲ್ಲಿ ಇಳಿದು ಬಂತು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತಾ ಇರೋದು. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಕೂಡ ಇಲ್ಲಿ ಅಗ್ನಿಯ ರೀತಿಯಂತ ನಾಲಿಗೆ, ಅಥವಾ ನಾವು ಕನ್ನಡ ಭಾಷೆಯಲ್ಲಿ ಓದುವಾಗ ಏನಂತೆ, ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ. ಉರಿಯಂತಿದ್ದ ನಾಲಿಗೆ ಅಂತ ಹೇಳುವಾಗ ಅದು ಲಿಟ್ರಲ್ ಉರಿಯುವ ನಾಲಿಗೆ ಅಥವಾ ಒಂದು ಜ್ವಾಲೆಯಾಗಿ ಒಂದು ಉರಿಯುತ್ತಿರುವಂತ ನಾಲಿಗೆ ಇಳಿದು ಬಂದಿದ್ದಲ್ಲ, ಬದಲಾಗಿ ಆ ಪವಿತ್ರಾತ್ಮನ ಆ ಗುಣವನ್ನ ಇಲ್ಲಿ ಹೇಳ್ತಾ ಇದೆ. ಬೆಂಕಿ ಉರಿಯುವಂತ ನಾಲಿಗೆ ಅನ್ನುವಾಗ ಅದು ನಾವು ಆಡುವಂತ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗುವಂತ ಮಾತುಗಳು. ಪವಿತ್ರಾತ್ಮನ ಮಾತುಗಳು ಅದು ಇನ್ನೊಬ್ಬರಿಗೆ ನೋವಾಗಬೇಕು, ಆ ರೀತಿಯಾಗಿರುವಂತ ಮಾತುಗಳನ್ನ ಇಲ್ಲಿ ಹೇಳ್ತಾ ಇರೋದು. ಏನಂತೆ, ನಾಲಿಗೆಗಳು ಇಳಿದು ಬಂತು, ಉರಿಯಂತಿದ್ದ ನಾಲಿಗೆಗಳು ಇಳಿದು ಬಂತು. ಇದರ್ಥ ಏನು? ಇನ್ನೊಬ್ಬರಿಗೆ ನೋವು ಉಂಟು ಮಾಡುವಂತ ಮಾತುಗಳು ಇವರ ಒಳಗೆ ಇಳಿದು ಬಂದಂತೆ. ಪವಿತ್ರಾತ್ಮ ಇವರ ಒಳಗೆ ಇಳಿಸಿದನು. ಅದು ಹೇಗೆ ಗೊತ್ತಾಗುತ್ತೆ? ನಾವು ಇದೇ ಅಧ್ಯಾಯದ 37ನೇ ವಾಕ್ಯವನ್ನು ಓದುವಾಗ ಏನಿದೆ, ಇದನ್ನು ಕೇಳಿ ಹೃದಯದಲ್ಲಿ ಅಲಗು ನಟ್ಟಂತಾಗಿ. ಇದನ್ನು ಯಹೂದ್ಯರು ಕೇಳಿ ಅವರ ಹೃದಯಕ್ಕೆ ಏನಾಯ್ತಂತೆ? ಅಲಗು ನಟ್ಟಂತ ಆಯ್ತಂತೆ. ಅವರಿಗೆ ನೋವಾಯ್ತು. ನಾವು ಪಾಪಿಗಳು, ನಾವು ಪಾಪ ಮಾಡ್ತಿದ್ದೀವಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ಅವರ ಮನಸ್ಸಿಗೆ ಬಂತು. ಅವಾಗ ಅವರು ಪೇತ್ರನ ಕೇಳ್ತಾರೆ, ನಾವ್ ಏನ್ ಮಾಡ್ಬೇಕು ಅಂತ.
ಇಲ್ಲಿ ಹೇಳ್ತಿರುವಂಥ ಉರಿಯಂತಿರುವ ನಾಲಿಗೆಗಳ ವಿಷಯ ಇದೆ. ಪವಿತ್ರಾತ್ಮನ ಈ ಗುಣ ಇನ್ನೊಬ್ಬರ ಹೃದಯವನ್ನ ಅಲಗು ನೆಟ್ಟಂತೆ ಮಾಡುವಂಥ ಗುಣ ಇಲ್ಲಿ ಹೇಳ್ತಾ ಇರೋದು. ಮತ್ತೆ ಎರಡನೇದಾಗಿ ಅನೇಕ ಪಾಸ್ಟರ್ಗಳು ಏನು ಮಾಡ್ತಾರೆ, ಈ ವಾಕ್ಯವನ್ನು ಓದುವಾಗ ಆತ್ಮ ಇಳಿದು ಬಂತು, ಪವಿತ್ರ ಆತ್ಮ ಇಳಿದು ಬಂತು, ಅವರು ಅನ್ಯ ಭಾಷೆಯನ್ನು ಮಾತಾಡಿದ್ರು, ನೀವು ಕೂಡ ಇವತ್ತು ಅನ್ಯ ಭಾಷೆ ಮಾತಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅನ್ಯ ಭಾಷೆ ಮಾತಾಡಿ, ದೇವರಲ್ಲಿ ಕೇಳ್ಕೊಳ್ಳಿ, ಅನ್ಯ ಭಾಷೆ ಮಾತಾಡಿ ಅಂತ. ಸೊ ಅನ್ಯ ಭಾಷೆ ಮಾತಾಡಿ ಅಂತ ಒತ್ತಾಯವಾಗಿ ಅನೇಕರು ಅನ್ಯ ಭಾಷೆ ಮಾತಾಡ್ತಾರೆ. ಕೆಲವರಿಗೆ ಅನ್ಯ ಭಾಷೆ ಬರೋಲ್ಲ. ಅನ್ಯ ಭಾಷೆ ಬರ್ದಿರೋರಿಗೆ ಅವ್ರಿಗನ್ಸುತ್ತೆ ನಮ್ಮಲ್ಲಿ ಪವಿತ್ರಾತ್ಮನೇ ಇಲ್ವಲ್ಲ, ಅನ್ಯ ಭಾಷೆನೇ ಬರ್ತಾ ಇಲ್ಲ ಅಂತ ಅವರು ಮನಸ್ಸಲ್ಲಿ ತುಂಬ ನೊಂದ್ಕೊಳ್ತಾರೆ. ಅದು ನಿಜವಾದ ವಿಷಯ ಇಲ್ಲಿ ಈ ಪ್ಯಾಸೇಜಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅನ್ಯ ಭಾಷೆ ಬಗ್ಗೆ ಮಾತಾಡ್ತಾ ಇರೋದು. ಗ್ರೀಕ್ ವರ್ಡ್ ಗ್ಲೋಸಾ ಅನ್ನುವಂಥ ಶಬ್ದ ಅಲ್ಲಿ ಉಪಯೋಗಿಸಲ್ಪಡ್ತದೆ. ಗ್ಲೋಸಾ ಅಂದರೆ ನಾವು ಹೇಗೆ ಇತರ ಲ್ಯಾಂಗ್ವೇಜಲ್ಲಿ, ಇತರ ಭಾಷೆಗಳಲ್ಲಿ ನಾವು ಮಾತಾಡ್ತೇವೆ, ಈ ಭಾಷೆನ ಗ್ಲೋಸಾ ಅಂತ ಕರೀತಾರೆ. ಬೇರೆ ನಾವು KJV ವರ್ಷನಲ್ಲಿ ಓದುವಾಗ ಈ ವರ್ಡಲ್ಲಿ ಅಂದರೆ ಅವರು ಯಾವ ಭಾಷೆ ಮಾತಾಡಿದ್ರಂತೆ ಇಲ್ಲಿ 4ನೇ ವಾಕ್ಯದಲ್ಲಿ ನಾವು ಓದೋದಾದರೆ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭಿಸಿದರು. ಬೇರೆ ಬೇರೆ ಭಾಷೆ ಅನ್ನುವಾಗ ಈ ಲೋಕದ ಭಾಷೆ, KJV ವರ್ಷನ್ ಇಂಗ್ಲಿಷ್ ವರ್ಷನಲ್ಲಿ ನಾವು ನೋಡೋದಾದ್ರೆ ಅದರ್ ಟಂಗ್ಸ್ ಅಂತ ನಾವು ಓದ್ಬೋದು, ಅಥವಾ ಗ್ರೀಕ್ನಲ್ಲಿ ಓದೋದಾದ್ರೆ ಗ್ಲೋಸಾ ಅನ್ನುವಂಥ ಶಬ್ದವನ್ನು ನಾವು ಓದ್ಬೋದು. ಗ್ಲೋಸಾ ಅಂದರೆ ನಾನು ಹೇಳ್ದ ಹಾಗೆ ಬೇರೆಯವರ ಭಾಷೆಗಳು, ಅದನ್ನು ಮಾತಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ಇಲ್ಲಿ ಅನ್ಯ ಭಾಷೆ ಅನ್ನುವಂಥದ್ದು ಅರ್ಥವಾಗದೇ ಇರುವಂಥ ಭಾಷೆಗಳಲ್ಲ. ಈಗಿನ ಚರ್ಚ್ಗಳಲ್ಲಿ ಹೇಗೆ ಅನ್ಯ ಭಾಷೆಯನ್ನು ಮಾತಾಡ್ತಾರೆ ಆ ಭಾಷೆಗಳೆಲ್ಲ ಬದಲಾಗಿ ಅಲ್ಲಿ ಮಾತಾಡಿದಂಥ ಭಾಷೆ ಅದು ಜನರಿಗೆ ಅರ್ಥ ಆಯ್ತಂತೆ. ಅಲ್ಲಿ ಸುಮಾರು 16 ಪ್ರಾಂತ್ಯದಿಂದ ಯಹೂದ್ಯರು ಹಬ್ಬ ಮಾಡಲಿಕ್ಕೆ ಅಲ್ಲಿ ಕೂಡಿ ಬಂದಿದ್ರು. ಅವರಿಗೆ ಅಲ್ಲಿ ಭಾಷೆ ಗೊತ್ತಿರ್ಲಿಕ್ಕಿಲ್ಲ. ಯಾಕೆಂದ್ರೆ ನಾವು ಈಗ ಕರ್ನಾಟಕದಲ್ಲಿ ಅನೇಕ ಜನ ಇದ್ದಾರೆ. ಕರ್ನಾಟಕದಿಂದ ಅನೇಕ ಜನ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಅಥವಾ ಬೇರೆ ದೇಶಗಳಿಗೆ ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಅಲ್ಲಿರುವಂಥ ಜನ ಅಂದರೆ ಹೋದ ಮೇಲೆ ತಂದೆ ತಾಯಿಗಳಿಗೆ ಕನ್ನಡ ಭಾಷೆ ಬರುತ್ತೆ, ಆದರೆ ಅಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಕನ್ನಡ ಭಾಷೆ ಬರೋದಿಲ್ಲ. ಅವರು ಅಲ್ಲಿಯ ಭಾಷೆಗಳನ್ನ ಮಾತಾಡ್ತಾರೆ. ಅಥವಾ ಮೇ ಬಿ ಈಗ ಮುಂಬೈನಲ್ಲಿ ಯಾರಾದರೂ ಬಂದರೆ ಇಲ್ಲಿ ಮೊದಲು ಬಂದಂಥ ತಂದೆ ತಾಯಿಗಳಿಗೆ ಕನ್ನಡ ಭಾಷೆ ಗೊತ್ತಿರುತ್ತೆ. ಅದಾದ ಮೇಲೆ ಅವರ ನಂತರ ಇರುವಂಥ ಮಕ್ಕಳುಗಳಿಗೆ ಕನ್ನಡ ಭಾಷೆ ಬಹುಶಃ ಗೊತ್ತಿರೋದಿಲ್ಲ. ಅವರು ಇಲ್ಲಿಯ ಭಾಷೆ ಅಂದರೆ ಮುಂಬೈನ ಮರಾಠಿ ಭಾಷೆ ಅಥವಾ ಹಿಂದಿ ಭಾಷೆಯನ್ನು ಅವರು ಮಾತಾಡ್ತಾರೆ, ಆದರೆ ಕನ್ನಡ ಭಾಷೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಈ ರೀತಿಯಾಗಿರುವಂಥ ಸನ್ನಿವೇಶ ಅಲ್ಲಿ ಕೂಡ ಇತ್ತು. 16 ಪ್ರಾಂತ್ಯಗಳಿಂದ ಅಲ್ಲಿ ಹಬ್ಬವನ್ನು ಆಚರಿಸಲಿಕ್ಕೆ ಅಂತ ಆ ಜಾಗದಲ್ಲಿ ಯೆರೂಸಲೇಮಿನಲ್ಲಿ ಕೂಡಿ ಬಂದಿದ್ರು. ಈ ಕೂಡಿ ಬಂದಿದ್ದಾಗ ಅವರು ಗುಂಪಾಗಿ ಇವರ ಶಬ್ದವನ್ನು ಕೇಳಿ ಅಲ್ಲಿಗೆ ಹೋದ್ರಂತೆ. ಹೋದಾಗ ಅವರು ಕೇಳಿಸಿಕೊಂಡಿದ್ದು ತಮ್ಮ ಭಾಷೆಗಳಲ್ಲಿ ಅಲ್ಲಿರುವಂಥ ಜನ ಮಾತಾಡ್ತಾ ಇದ್ದಾರೆ. ಅಂದರೆ 120 ಜನ ಯಾರು ಪ್ರಾರ್ಥನೆ ಮಾಡ್ತಾ ಇದ್ರು, ಅವರ ಮೇಲೆ ಪವಿತ್ರಾತ್ಮ ಇಳಿದು ಬಂದು ಪವಿತ್ರಾತ್ಮ ಅವರ ಮೂಲಕವಾಗಿ ಬೇರೆಯವರ ಭಾಷೆಗಳಿಂದ ದೇವರ ಕಾರ್ಯಗಳನ್ನು ಅವರೊಂದಿಗೆ ಮಾತಾಡ್ತಾ ಇದ್ದಾನೆ. ನಾವು ಇದನ್ನ ಓದ್ಬೋದು ಅಲ್ಲ. 11ನೇ ವಾಕ್ಯದಲ್ಲಿ ನಾವು ಓದೋದಾದ್ರೆ ಏನಂತೆ, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂತ ಹೇಳಿದ್ರಂತೆ. ಬೇರೆ ಬೇರೆ ಪ್ರಾಂತ್ಯದಿಂದ ಬಂದವರು ಅವ್ರು ಹೇಳ್ತಾ ಇದ್ದಾರೆ, ಇವರು ನಮ್ಮ ಭಾಷೆಯಲ್ಲಿ ದೇವರ ಮಹತ್ತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರಂತೆ. ಇವರ ಭಾಷೆ ಇಲ್ಲಿರುವಂಥ ಅರೇಮಿಕ್ ಭಾಷೆಯನ್ನು ಮಾತಾಡುವಂಥ ಯಹೂದ್ಯರಿಗೆ ಗೊತ್ತಿಲ್ಲ. ಅವಾಗ ಅವ್ರು ಏನು ಹೇಳ್ತಾರೆ, ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಅಂತ ಹಾಸ್ಯ ಮಾಡಿದ್ರಂತೆ. ಅವಾಗ ಪೇತ್ರ ಎದ್ದು ನಿಂತು ಅಲ್ಲಿ ಮಾತಾಡ್ತಾನೆ. ಇಲ್ಲಿ ಪವಿತ್ರಾತ್ಮ ಬೇರೆಯವರಿಗೆ ಅರ್ಥವಾಗುವಂಥ ಭಾಷೆಯನ್ನು ಮಾತಾಡ್ತಿದ್ದಾನೆ ಹೊರತು ಅರ್ಥವಾಗುತ್ತಿರುವಂಥ ಯಾರಿಗೂ ಅರ್ಥ ಆಗದೆ ಇರುವಂಥ ಭಾಷೆಯನ್ನು ಪವಿತ್ರಾತ್ಮ ಮಾತಾಡ್ತಾ ಇಲ್ಲ. ಸೊ ಮೊದಲನೇದಾಗಿ ನಾವು ನೋಡಿದ್ವಿ ಬೆಂಕಿ ಇಳಿದು ಬರೋದು ಅಂದರೆ ಏನು ಅಂತ. ಮತ್ತು ಎರಡನೇದಾಗಿ ಇಲ್ಲಿ ಮಾತಾಡ್ತಿರುವಂಥ ಅನ್ಯ ಭಾಷೆ ಅದು ಯಾರಿಗೂ ತಿಳಿಯದೇ ಇರುವಂಥ ಭಾಷೆ ಅಲ್ಲ, ಬದಲಾಗಿ ಅಲ್ಲಿರುವಂಥ ಜನರಿಗೆ ತಿಳಿದಿದ್ದಂಥ ಭಾಷೆ. ಮೂರನೇದಾಗಿ
ನಾವು ನೋಡೋದಾದ್ರೆ ಪೇತ್ರನು ಅವನು ಪ್ರಸಂಗ ಮಾಡಿದ 3,000 ಜನ ರಕ್ಷಣೆ ಹೊಂದಿದ್ರು ಅಂತ. ಅನೇಕ ಬಾರಿ ನಾವು ಈ ವಾಕ್ಯವನ್ನು ಓದುವಾಗ ನಾವು ಅನ್ಕೊಂತೀವಿ, ಪೇತ್ರನು ಒಬ್ಬ ಪ್ರಸಂಗ ಮಾಡ್ದ, ಅವನ ಮೂಲಕವಾಗಿ 3,000 ಜನ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ರು ಅಂತ. ನಿಜವಾದ ವಿಷಯ ಏನು ಗೊತ್ತಾ ಪ್ರಿಯರೇ, ಇಲ್ಲಿ ಪೇತ್ರ ಒಬ್ಬನ ವಿಷಯ ಅಲ್ಲ. ಪೇತ್ರ ಒಬ್ಬ ಮಾತಾಡಿದಕ್ಕೆ 3,000 ಜನ ಅವರು ದೇವ್ರನ್ನ ಅಂಗೀಕಾರ ಮಾಡಿಕೊಳ್ಳಿಲ್ಲ. ಬದಲಾಗಿ ಅಲ್ಲಿ ಕೂತಿದಂತ 120 ಜನರ ಮೂಲಕವಾಗಿ ಪವಿತ್ರ ಆತ್ಮ ಬೇರೆ ಬೇರೆ ಅವರ ಜೊತೆ, ಬೇರೆ ಬೇರೆ ಭಾಷೆಯವರ ಜೊತೆ ಅವನು ಪವಿತ್ರ ಆತ್ಮನ ಮಾತಾಡ್ದ. ಪವಿತ್ರ ಆತ್ಮನ ಆ ಒಂದು ಸಂದೇಶದಿಂದಾಗಿ, ಆ 120 ಜನರ ಸಂದೇಶದಿಂದಾಗಿ ಮತ್ತು ಪೇತ್ರನ ಸಂದೇಶದಿಂದಾಗಿ 3,000 ಜನ ಅಲ್ಲಿ ದೇವರನ್ನ ತಿಳ್ಕೊಂಡ್ರು. ಅಂದ್ರೆ ಈಗಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಅನೇಕರು ಅನ್ಕೊಂತಾರೆ, ನಾವು ಚರ್ಚ್ಗೆ ಹೋಗ್ತೀವಿ, ನಾವು ಚರ್ಚಿಂದ ಬರ್ತೀವಿ, ನಮ್ ಕೆಲಸ ಮುಗೀತು. ಪಾಸ್ಟ್ ಕೆಲಸ ಬಾಕಿದು ವಾಕ್ಯ ಸಾರೋದು, ಬೇರೆ ಬೇರೆ ಕಡೆ ಹೋಗಿ ದೇವರ ವಾಕ್ಯವನ್ನು ಸಾರೋದು ಪಾಸ್ಟ್ ಕೆಲಸ, ನಮ್ ಕೆಲಸ ಅಲ್ಲ ಅಂತ ನಾವು ಅನ್ಕೊಂತೀವಿ. ಅದು ನಿಜವಾದ ವಿಷಯ ಏನ್ ಗೊತ್ತಾ? ನಿಜವಾಗ್ಲೂ ಸಭೆಯಲ್ಲಿರೋ ಪ್ರತಿಯೊಬ್ಬ ವಿಶ್ವಾಸಿಯ ಕೆಲಸ ವಾಕ್ಯವನ್ನು ಸಾರುವಂಥದ್ದು. 120 ಜನ ಅಪೊಸ್ತಲರೇನಿದ್ರು ಅವರ ಮೂಲಕವಾಗಿ ದೇವರ ಆತ್ಮ ವಾಕ್ಯವನ್ನು ಸಾರಿ ಹೇಳ್ದ. ಆ ಮೂಲಕವಾಗಿ 3,000 ಜನ ರಕ್ಷಣೆ ಹೊಂದಿದ್ರು. ಏನ್ ಬರ್ದಿದೆ, ಇಲ್ಲಿ ಆ ಜನ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ರಂತೆ. ಅದನ್ನ ಮಾತಾಡುವಾಗ ಆ ಭಾಷೆಯವರಿಗೆ ಅದು ಅರ್ಥ ಆಯ್ತು, ಇವರು ನಮ್ಮ ಭಾಷೆ ಮಾತಾಡ್ತಿರೋದು ಅಂತ. ಆದ್ರೆ ಅಲ್ಲಿದ್ದಂತ ಅರಾಮಿಕ್ ಭಾಷೆಯನ್ನು ಮಾತಾಡುವಂತ ಯಹೂದ್ಯರಿಗೆ ಅದು ಅರ್ಥ ಆಗ್ಲಿಲ್ಲ. ಅವ್ರಿಗನ್ನಿಸ್ತು ಇವರು ಕುಡಿದಿದ್ದಾರೆ, ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಅಂತ. ಅವಾಗ ಪೇತ್ರ ಇದು ನಿಂತು ಅಲ್ಲಿ ಹೇಳ್ತಾ ಇದ್ದಾನೆ, ಇವರು ಕುಡ್ದಿಲ್ಲಪ್ಪ, ಇವರು ಇವಾಗ ಬೆಳಿಗ್ಗೆ 9 ಗಂಟೆ ಆಗಿದೆ ಅಷ್ಟೇ, ಇವರು ಕುಡ್ದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳುವಾಗ ಪೇತ್ರನು ಮೊದಲು ಯೋಬೇಲನ ಪ್ರವಾದನೆ ಗ್ರಂಥದ ವಾಕ್ಯವನ್ನು ತೆಗೆದು ಹೇಳ್ತಾನೆ. ಕಡೆ ದಿವಸಗಳಲ್ಲಿ ಏನಂತೆ, ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದೆಲ್ಲ ಹೇಳ್ಕೊಂತ ಬಂದು ಯೋಬೇಲನ ಪ್ರವಾದನೆ ಗ್ರಂಥದ ವಾಕ್ಯವನ್ನು ಪೂರ್ತಿಯಾಗಿ ಹೇಳಾದ್ಮೇಲೆ ಈಗ ಪೇತ್ರನು ಇವರೆಲ್ಲ 120 ಜನ ಬೇರೆ ಬೇರೆ ಭಾಷೆಗಳಲ್ಲಿ ದೇವರ ಮಹತ್ವಗಳನ್ನ ಏನ್ ಸಾರ್ತಾ ಇದ್ರು, ಆ ದೇವರ ಮಹತ್ತನ್ನ ಇಲ್ಲಿ ಪೇತ್ರನು ಅದನ್ನ ಹೇಳ್ತಾ ಇದ್ದಾನೆ. ಏನಂತ, ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ವಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರುವ ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದ್ರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಈ ರೀತಿಯಾಗಿರುವಂತ ವಾಕ್ಯಗಳನ್ನ ಪೇತ್ರನು ಅಲ್ಲಿ ಸಾರ್ತಾ ಇದ್ದಾನೆ. ಅಂದ್ರೆ ಈ ವಾಕ್ಯ ಕೂಡ ಹೇಳ್ತದೆ, ಪೇತ್ರನೊಬ್ಬನಿಂದ ಮಾತ್ರ 3,000 ಜನ ರಕ್ಷಣೆ ಹೊಂದಲಿಲ್ಲ, ಬದಲಾಗಿ ಅಲ್ಲಿದ್ದಂತ ಎಲ್ಲರಿಂದ 3,000 ಜನ ರಕ್ಷಣೆ ಹೊಂದಿದ್ರು. ಹಾಗೆಯೇ ಈಗಿರುವಂತ ಚರ್ಚ್ಗಳಲ್ಲಿ ಕೇವಲ ಪಾಸ್ಟರ್ಗಳಿಂದ ಮಾತ್ರ ರಕ್ಷಣೆ ಹೊಂದುವ, ರಕ್ಷಣೆ ದಾರಿಗೆ ತೆಗೆದುಕೊಂಡು ಬರುವಂತ ಕೆಲಸ ಕೇವಲ ಪಾಸ್ಟರ್ಗಳದ್ದು ಮಾತ್ರ ಅಲ್ಲ, ಬದಲಾಗಿ ಯಾರ್ಯಾರು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿ ಆತನ ಹೆಸರಿನಲ್ಲಿ ಭರವಸೆ ಇಟ್ಟಿದ್ದಾರೋ ಅವರೆಲ್ಲರ ಕೆಲಸ. ಇವತ್ತು ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಾನು ಹೇಳ್ದೆ ಮೊದಲೇ, ಬೆಂಕಿ ಇಳಿದು ಬರುವಂಥದ್ದು ಅದು ಕೇವಲ ಒಂದು ಹೋಲಿಕೆ ಆಗಿದೆ ಅಂತ. ಆ ಹೋಲಿಕೆನ ಇಟ್ಕೊಂಡು ಅಗ್ನಿ ಇಳಿದು ಬಾ ಅಂತ ಪ್ರಾರ್ಥನೆ ಮಾಡೋದು ಅದು ಮೆಚುರಿಟಿ ಅಲ್ಲ. ಬದಲಾಗಿ ನಾವು ಪವಿತ್ರ ಆತ್ಮನನ್ನ ಕೇಳ್ಕೊಳ್ಬೇಕು. ಪವಿತ್ರ ಆತ್ಮ ತನ್ನ ಚಿತ್ತಕ್ಕೆ ಅನುಸಾರವಾಗಿ ನಮಗೆ ತನ್ನ ವರದಾನವನ್ನು ಕೊಡ್ತಾನೆ ಅಥವಾ ಗಿಫ್ಟ್ ಅನ್ನ ಕೊಡ್ತಾನೆ. ನಾವು ಬೇಡುವಾಗ ನಾವು ಪವಿತ್ರಾತ್ಮನನ್ನು ವ್ಯಕ್ತಿಯಾಗಿ ಬೇಡ್ಕೊಳ್ಬೇಕು. ಪವಿತ್ರಾತ್ಮನ ಬೇಡ್ಕೊಳ್ಳುವಾಗ ಪವಿತ್ರಾತ್ಮ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅನ್ನುವಂತ ತಿಳುವರಿಕೆ, ಮನವರಿಕೆ ನಮಗೆ ಆಗಿರ್ಬೇಕು. ನಾವು ಪವಿತ್ರಾತ್ಮನ ಕೇಳ್ಕೊಳ್ಳೋಣ. ನಾವು ಕೇವಲ ಒಂದು ಅಗ್ನಿಯನ್ನ ಕೇಳ್ಕೊಳ್ಳುವಾಗ ಪವಿತ್ರಾತ್ಮ ಯಾವುದೋ ಒಂದು ಕ್ಯಾರೆಕ್ಟರ್ ಅನ್ನ ಕೇಳ್ಕೊಳ್ತಾ ಇದ್ದೇವೆ. ಕ್ಯಾರೆಕ್ಟರ್ ವ್ಯಕ್ತಿ ಅಲ್ಲ, ಆದ್ರೆ ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ. ನಾವು ಕೇಳಿಕೊಳ್ಳುವಾಗ ಆ ಪವಿತ್ರಾತ್ಮನು ವ್ಯಕ್ತಿಯಾಗಿ ಕೇಳಿಕೊಳ್ಳೋಣ. ಪವಿತ್ರಾತ್ಮನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ನಮಗೆ ವರದಾನಗಳನ್ನ ಕೊಡ್ತಾನೆ ಅಂತ ಬೈಬಲ್ ಹೇಳುತ್ತೆ.
ಪ್ರಿಯರೇ, ನಾನು ನಂಬ್ತೇನೆ ಈ ಮಾತುಗಳ ಮೂಲಕವಾಗಿ ದೇವರ ಆತ್ಮ ನಿಮ್ಮೊಂದಿಗೆ ಮಾತನಾಡಿದ್ದಾನೆ ಅಂತ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಬರುವಂಥ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ತೊಡಗೋಣ, ಪ್ರಾರ್ಥನೆ ಮಾಡ್ತಾ ಇರೋಣ. ಮತ್ತು ಪವಿತ್ರಾತ್ಮನನ್ನು ನಮ್ಮ ಜೀವನದಲ್ಲಿ, ಪವಿತ್ರಾತ್ಮನ ಚಿತ್ತ ನಮ್ಮಲ್ಲಿ ನೆರವೇರಬೇಕು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ